ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ ಪ್ರೀತಿಯ ಸ್ವಾಗತ. ಇತ್ತೀಚೆಗೆ ಯಾರೆಲ್ಲ KA 708 ರಿಕ್ರೂಟ್ಮೆಂಟ್ದು FDA ಎಕ್ಸಾಮನ್ನು ಬರೆದಿದ್ರಿ, ಅಂದರೆ ಇದೇ 10 ಮತ್ತು 11ನೇ ತಾರೀಕಿದೆ ಅಂತ ಪರೀಕ್ಷೆಯನ್ನು ಬರೆದಂಥವರಿಗೆ ಈಗಾಗಲೇ ಪರಿಷ್ಕೃತ ಮಾಡಿದ್ದಾರೆ. ಸೊ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಕಾರಣ ಈ ಉತ್ತರಗಳು ತಪ್ಪಾಗಿತ್ತು ಅಂತೇಳಿ ತುಂಬ ಜನ ಅಬ್ಜೆಕ್ಷನನ್ನು ಹಾಕಿದ್ರಿ. ಸೊ ಹಾಗಾಗಿ ಸಾಮಾನ್ಯ ಜ್ಞಾನ ಪತ್ರಿಕೆ ಮತ್ತು ಕಮ್ಯುನಿಕೇಷನ್ ಪೇಪರ್ ಎರಡಕ್ಕೂ ಕೂಡ ಪರಿಷ್ಕೃತ ಉತ್ತರಗಳನ್ನು ಪ್ರಕಟ ಮಾಡಿದರೆ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ತುಂಬ ಜನ ಈ ಒಂದು ಪರೀಕ್ಷೆಯನ್ನು ಬರೆದಂಥವ್ರು ಈಗ ಕೀ ಉತ್ತರವನ್ನು ಚೆಕ್ ಮಾಡ್ಕೊಂಡ್ಮೇಲೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನುವಂಥದ್ದನ್ನು ತಪ್ಪದೇ ಕಮೆಂಟ್ ಮಾಡಿ, ಕಾರಣ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಎಸ್ಪೆಷಲಿ GK ಪೇಪರ್ ತುಂಬ ಟಫ್ ಆಗಿತ್ತು ಅಂತೇಳಿ ತುಂಬ ಜನ ಅಭ್ಯರ್ಥಿಗಳು ಹೇಳಿದ್ರಿ. ಪೇಪರ್ ತುಂಬ ಟಫ್ ಇತ್ತು, ಸೊ ಆಲ್ಮೋಸ್ಟ್ ಸ್ಕೋರ್ ಕಡಿಮೆನೇ ಆಗ್ಬೋದು ಕಟ್ ಆಫು. ಸೊ ಹಾಗಾಗಿ ನಮ್ದು ಇಷ್ಟ ಆಗಿದೆ ಅಂದರೆ ಒಂದಿಷ್ಟು ಜನ ನನ್ನ ಹತ್ರ ಡಿಸ್ಕಷನ್ ಮಾಡಿದ್ರಿ. ಸೊ ಅದರ ಆಧಾರದ ಮೇಲೆ ಆ್ಯಂಡ್ ಒಂದಿಷ್ಟು ಜನರ ವಾಟ್ಸಪ್ಪಲ್ಲಿ ಕಳಿಸಿದಂಥ ಸ್ಕೋರ್ನ ಅನುಸಾರದ ಮೇಲೆ ನಾನು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಮಾಡಿದ್ದೀನಿ. ಸೊ ಯಾರಿಗೆ ಇದು ಓಕೆ ಅನಿಸುತ್ತೆ ಸೊ ಅವರು ನಿಮ್ಮದು ಸ್ಕೋರನ್ನು ಕಮೆಂಟ್ ಮಾಡಿ, ಅಥವಾ ಅಬ್ಜೆಕ್ಷನ್ ಏನಾದರೂ ಇದ್ದರೆ ನಿಮ್ಮ ಪ್ರಕಾರ ಎಷ್ಟಾಗ್ಬೋದು ಅನ್ನೋದೇನು ಇದ್ದರೆ ದಯವಿಟ್ಟು ತಿಳಿಸಿ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿದೆ ಪೇಪರ್ 1 GK ಟಫ್ ಇತ್ತು ಆ್ಯಂಡ್ ಪೇಪರ್ 2 ಕಮ್ಯುನಿಕೇಷನ್ ಒಂದು ಆ್ಯಾವ್ರೇಜ್ ಆಗಿತ್ತು ಅಂತ ತುಂಬ ಜನ ಹೇಳಿದ್ರಿ. ಅಂದರೆ ಇಲ್ಲಿ ಅವರವರ ಓದಿಗೆ ಅನುಸಾರವಾಗಿ ಅವರವರ ಆ ಪರೀಕ್ಷೆಗೆ ಬರೆಯುವ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಅನಿಸಿರುತ್ತೆ ಅದರ ಮೇಲೆ ಒಪಿನಿಯನ್ ಹೇಳಿರ್ತೀರ. ಸೊ ಒಟ್ಟಾರೆಯಾಗಿ ಈ GK ಮತ್ತು ಕಮ್ಯುನಿಕೇಷನ್ ಎರಡೂ ಪತ್ರಿಕೆಗಳು ಅಂದರೆ 200 ಅಂಕಗಳಿಗೆ ಒಟ್ಟಾರೆಯಾಗಿ ಎಷ್ಟು ಆಗಬಹುದು ಕಟ್ ಆಫು ಅನ್ನುವಂಥದ್ದು ಒಂದು ಅಂದಾಜು ಪ್ರೊಡಿಕ್ಷನನ್ನು ಮಾಡಿದ್ದೀನಿ. ಎಕ್ಸ್ಪೆಕ್ಟೆಡ್ ಅಷ್ಟೇ, ಇದೇ ಒರಿಜಿನಲ್ ಫೈನಲ್ ಆ ರೀತಿ ಏನಲ್ಲ. ನಿಮ್ದೇನಾದರೂ ಅಬ್ಜೆಕ್ಷನ್ ಇದ್ರೂ ಕೂಡ ದಯವಿಟ್ಟು ಇದಕ್ಕೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ಏನಂಗಾದರೆ ನಾನು ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾಡಿದ್ದೀನಿ ಅನ್ನೋದನ್ನು ತಿಳಿಯೋಣ ಬನ್ನಿ. ಆ್ಯಂಡ್ ನೋಡಿ, KA 708 ನಾನ್ HK ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸೊ ಎಷ್ಟು ಆಗ್ಬೋದು ಔಟ್ ಆಫ್ 200ಗೆ ಕೆಟಗರಿ ವೈಸ್ ಅಂತ ನೋಡೋದಾದರೆ, ಅಕಾರ್ಡಿಂಗ್ ಟು ಇಟ್ಸ್ ಮೀ ಅಮರ್ ಅಪ್ಡೇಟ್ಸ್ ಪ್ರಕಾರ GMಗೆ ಅಂದರೆ ಜನರಲ್ ಮೆರಿಟ್ ನೀವು GMಲ್ಲಿ ಸೆಲೆಕ್ಟ್ ಆಗಬೇಕು ಅನ್ನೋದಾದರೆ ನನ್ನ ಪ್ರಕಾರ ಒಂದು 120 to 130 ಬೆಟರ್ ಸ್ಕೋರ್ ಅಂತ ಅನಿಸುತ್ತೆ. ಸೊ ಓವರಾಲ್ ಪೇಪರ್ 1 ಪೇಪರ್ 2 ಎರಡೂ ಕೂಡ ನೋಡಿದಾದ್ಮೇಲೆ ಮತ್ತು ಅಭ್ಯರ್ಥಿಗಳ ಒಂದಿಷ್ಟು ಸ್ಕೋರ್ಗಳನ್ನು ಕೇಳಿದ ಮೇಲೆ ಸೊ ನಿಮ್ಮದು ಒಪಿನಿಯನ್ ಏನಿದೆ, ಸೊ GMಗೆ ನಿಮ್ದು ಎಷ್ಟು ಆಗ್ಬೋದು, ಅಕಾರ್ಡಿಂಗ್ ಟು ನಿಮ್ಮ ಪ್ರಕಾರ ಎಷ್ಟಾಗ್ಬೋದು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ, ಅದಕ್ಕೇನು ತಪ್ಪಿಲ್ಲ. OBC 2A 2B 3A 3B ಈ ಒಂದು ಒಟ್ಟಾರೆ ಕೆಟಗರಿ ಅಭ್ಯರ್ಥಿಗಳಿಗೆ 110 to 120 ಸ್ಕೋರ್ ಮಾಡಿದರೆ ಫಾರ್ ಬೆಟರ್ ಅಂತ ನನ್ನ ಅನಿಸಿಕೆ. SC ಅಭ್ಯರ್ಥಿಗಳಿಗಾದರೆ 90ರಿಂದ 100 ಅಂಕದವರೆಗೂ ನೀವು ಸ್ಕೋರ್ ಮಾಡಿದರೆ ಒಂದು ಚಾನ್ಸ್ ಇದೆ ಅಂತ ಹೇಳ್ಬೋದು. ST ಅಭ್ಯರ್ಥಿಗಳಾದರೆ 80 to 90. ಒಟ್ಟು ನನ್ನ ಒಂದು ಪ್ರಕಾರ ಇದು, ಆಯಿತಾ. ಅಕಾರ್ಡಿಂಗ್ ಟು ಇಷ್ಟು ಸ್ಕೋರ್ ಆದರೆ ಅಂತ ಒಳ್ಳೆಯದು ಅಂತ. ಸೇಫ್ ಅಂತಂದರೆ GMಗೆ 130+ ಮಾಡಿದರೆ ಬೆಟರ್, OBC ಅವರಾಗಿದ್ದರೆ 120+ ಇದ್ದರೆ ಒಳ್ಳೆಯದು, SC 100+, ST 90+. ಸೊ ಇಷ್ಟು ಅಕಾರ್ಡಿಂಗ್ ಟು ಈ ರೀತಿ ಸ್ಕೋರ್ ಮಾಡಿದರೆ. ಯಾಕೆ ಅಂತಂದರೆ ಪೇಪರ್ ವೈಸ್ ನೋಡೋದಾದರೆ GK ಮತ್ತು ಕಮ್ಯುನಿಕೇಷನ್ ಎರಡೂ ಕೂಡ ಅಷ್ಟೇನು ಈಸಿ ಇರಲಿಲ್ಲ. ನಾನು ಎಕ್ಸಾಮ್ ಆದಮೇಲೆ ಒಂದು ವಿಡಿಯೋ ಮಾಡಿದ್ದೆ, ಸೊ ಅವತ್ತು ನನಗೆ ಅನಿಸಿತ್ತು ಪೇಪರ್ ವಿಷಯದಲ್ಲಿ. ಬಟ್ ಅದಾದಮೇಲೆ ಒಪಿನಿಯನನ್ನು ಕಂಪ್ಲೀಟಾಗಿ ತೆಗೆದುಕೊಂಡ್ಮೇಲೆ ನನಗನ್ನಿಸ್ತು. ಆ್ಯಂಡ್ ಪೇಪರನ್ನು ಇನ್ನೊಂದು ಕರೆಕ್ಟಾಗಿ ರಿವ್ಯೂ ಮಾಡಿದ್ಮೇಲೆ, ವಿಶ್ಲೇಷಣೆ ಮಾಡಿದ್ಮೇಲೆ ಅನಿಸಿದ್ದು GK ಪೇಪರ್ ಅಬ್ವಿಯಸ್ಲಿ ಟಫ್ ಇತ್ತು. ಸೊ ಹಾಗಾಗಿ ಇಷ್ಟು ಸ್ಕೋರ್ ಆದರೆ ಬೆಟರ್ ಅಂತ ನನಗನ್ಸುತ್ತೆ. ಸೊ ನಿಮ್ಮದು ಕೂಡ ಅಭಿಪ್ರಾಯ ಇರುತ್ತಲ್ವ, ಇಲ್ಲ ಸರ್ ಇಷ್ಟ ಆಗ್ಬೋದು, ಇಲ್ಲ ಕಂಪ್ಲೀಟ್ ನಿಮ್ಮದು ಪ್ರಿಡಿಕ್ಷನ್ನೇ ರಾಂಗ್ ಇದೆ ಅನ್ನೋದಿದ್ರು ಕೂಡ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ಇದು ಓವರಾಲ್ ಸ್ಟೇಟ್ನ ಪರೀಕ್ಷೆ ಬರೆದಂಥ ಎಲ್ಲ ಆಸ್ಪಿರೆಂಟ್ಸ್ಗಳಿಗೂ ಈ ವಿಡಿಯೋ ತಲುಪುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ವೈಯಕ್ತಿಕ ಸ್ಕೋರ್ ಎಷ್ಟು ಅನ್ನೋದು ಸುಮ್ಮನೆ ಹಾಕಬೇಡಿ, ನಿಮ್ದು ಅಷ್ಟಾಗಿದೆ ಇಷ್ಟಾಗಿದೆ ಅಂತ. ಕರೆಕ್ಟಾಗಿ ಈ ಕೀ ಉತ್ತರಗಳನ್ನ ನೋಡ್ಕೊಂಡಾದ ಮೇಲೆ ಇಷ್ಟು ಬಂದಿದೆ, ಹಾನೆಸ್ಟಾಗಿ ಇಷ್ಟು ಸ್ಕೋರ್ ಆಗಿದೆ ಅಂತ ಹೇಳಿ, ಅದರಲ್ಲಿ ಏನು ತಪ್ಪಿಲ್ಲ. ಕಡಿಮೆ ಇದ್ದರೂ ಕಡಿಮೆ ಹಾಕಿ, ಜಾಸ್ತಿ ಇದ್ದರೂ ಜಾಸ್ತಿ ಹಾಕಿ, 130+ ಮಾಡಿದ್ರೂ ಕೂಡ ಪರವಾಗಿಲ್ಲ.
ಇಷ್ಟ ಆಗಿದೆ ಅಂತ ಹೇಳಿ. ಯಾಕೆ ಅಂತಂದರೆ ಕೆ ಎ ಅವರು ಪೇಪರನ್ನು ಟಫ್ ಆಗೇ ತೆಗೆದಿದ್ರು. ಕಾರಣ ನಿಮ್ಗೆ ಗೊತ್ತಿದೆ, ಕಾಂಪಿಟೇಷನ್ ವೆರಿ ಹೈ ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನೋಟಿಫಿಕೇಶನ್ ಆಗಿದ್ದಂಥದ್ದು ಇದು. ಸೊ ಯಾರೆಲ್ಲ ನಾನ್ ಎಚ್ ಕೆ ಎಫ್ ಡಿ ಎ ಎಕ್ಸಾಮ್ ಬರೆದಿದ್ದೀರಾ, ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಕೇಳ್ತಾ ಇದ್ರಿ. ಸೊ ನಿಮಗಾಗಿ ಇದು ಮಾಹಿತಿ. ಆ್ಯಂಡ್ ಇದರ ಜೊತೆ ಕೀ ಉತ್ತರಗಳು ಹೇಳಿದ್ನಲ್ಲ ನಾನು, ಪರಿಷ್ಕೃತ ಕೀ ಉತ್ತರಗಳನ್ನು ಬಿಟ್ಟಿದ್ದಾರೆ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಗ್ರೇಸ್ ಕೂಡ ಬಂದಿದೆ, ಒಂದು 2-3 ಕ್ವಶನ್ಗೆ ಕಮ್ಯುನಿಕೇಷನ್ ಪೇಪರಲ್ಲಿ ಗ್ರೇಸ್ ಕೊಟ್ಟಿದ್ದಾರೆ ಒಂದೆರಡು. ಸೊ ಅದನ್ನು ಕೂಡ ಕರೆಕ್ಟಾಗಿ ನೋಡಿಕೊಂಡು ಈಗ ನಿಮ್ಮ ಸ್ಕೋರ್ ಎಷ್ಟಾಗಿದೆ, 1 ಮಾರ್ಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್. 1-2 ಮಾರ್ಕ್ಸಲ್ಲೂ ಕೂಡ ನೀವು ನಾಳೆ ಸೆಲೆಕ್ಷನ್ ಆಗುವಂಥ ಅಥವಾ ಸೆಲೆಕ್ಷನ್ ಆಗದೇ ಇರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂದರೆ 1-2 ಮಾರ್ಕ್ಸ್ ಹೆಚ್ಚು ಕಮ್ಮಿ ಆದರೂ ಕೂಡ ಆಯ್ಕೆ ಪಟ್ಟಿಯಿಂದ ಹೊರಗುಳಿಯುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆದ್ದರಿಂದ ಕರೆಕ್ಟಾಗಿ ಸ್ಕೋರನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಈ ಒಂದು ಪರೀಕ್ಷೆಯನ್ನ ಯಶಸ್ವಿಯಾಗಿ ಬರೆದಿದ್ದೀರಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಖಂಡಿತವಾಗಿಯೂ ನಿಮಗೆ ಒಂದೊಳ್ಳೆ ಏನು ಅಂತಂದರೆ ಈಗ ಅಂದ್ಕೊಂಡಿರುವಂಥ ಹುದ್ದೆ ಸಿಗಲಿ. ಆ್ಯಂಡ್ ಈಗಾಗಲೇ ಈ ಒಂದು ಪರೀಕ್ಷೆ ರಿಲೇಟೆಡು ಏನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ, ಪ್ರಾವಿಸ್ನಲ್ ಸ್ಕೋರ್ ಲಿಸ್ಟು. ಆವಾಗ ಕಂಪ್ಲೀಟಾಗಿ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಎಷ್ಟಾಗುತ್ತೆ ಏನು ಅಂತ. ಬಟ್ ಒಟ್ಟಾರೆ ನನ್ನ ಒಂದು ಪ್ರಿಡಿಕ್ಷನ್ನು ಸೊ ಇಷ್ಟಿದೆ. ಇದರ ಬಗ್ಗೆ ನಿಮ್ಮ ಕಮೆಂಟನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.